ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಲ್ರೆಡಿ ನಾನು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೆ. ಒಂದು ಸ್ವಲ್ಪ ಬಟ್ಟೆಗಳಿದ್ವು, ಅದನ್ನು ಉನಿ ಹಾಕ್ಬಿಟ್ಟಿದ್ದೆ. ನಮ್ಮ ಮನೆಯವರು ಪಾಪುಗೆ ಆಯಿಲ್ ಮಸಾಜ್ ಮಾಡಿಸ್ತಾ ಇದ್ರು. ಅದನ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ನಾಳೆ ಮಾಡಿಸ್ತೀನಿ. ತಿಂಡಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ ನಾನು. ಇಲ್ಲಿ ನಮ್ಮ ಮನೆಯವರು ನಾನು ವಿಡಿಯೋ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಅವರೇ ಸ್ನಾನ ಮಾಡಿಸ್ತಾ ಇದ್ರು ಪಾಪುಗೆ. ಅವರೇ ಮಾಡಿಸೋದು ಸ್ನಾನ, ನಾನು ನೀರು ಉಯ್ತೀನಿ ಮೇಲ್ಗಡೆ. ನನ್ನ ಮಗ ಈ ಕಡೆ ಅಮ್ಮ ಕೊಡಮ್ಮ, ನಾನು ಫೋನು ಇಟ್ಕೋತೀನಿ, ನೀನು ಪಾಪುಗೆ ನೀರು ಹಾಕಮ್ಮ ಅಂತ ಇದ್ದ. ಆದರೆ ಏನು ಮಾಡೋದು, ಚೆನ್ನಾಗಿ ಇಟ್ಕೊಳ್ತಾನೋ ಇಲ್ಲ ಫೋನ್ ಕ್ಯಾಮೆರಾ ಅಂತ ಅಂದ್ಕೊಳ್ಳೋಕ್ಕೆ ಭಯ. ಆದರೆ ಇಟ್ಕೊಂಡಿದ್ದೆ ಚೆನ್ನಾಗಿ. ನಾನು ನೀರು ಇದೆ ಚೆನ್ನಾಗಿ ಶೂಟ್ ಮಾಡಿದ್ದಾನೆ ಅವನು, ಪರವಾಗಿಲ್ಲ. ಅವರೆಲ್ಲ ಅವ್ರವ್ರ ಪಾಡಿಗೆ ಹೋದರು. ನನ್ನ ಮಗ ಸ್ಕೂಲ್ಗೆ ಹೋದ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಎಲ್ಲ ಕ್ಲೀನಾಗಿ ಎಲ್ಲ ತಿಂಡಿ ಎಲ್ಲ ತಿಂದಮೇಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು, ಅದಾದಮೇಲೆ ಅವಳು ಎದ್ದೋಳಷ್ಟೊತ್ತಿಗೆ ನಾನೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಆಲ್ರೆಡಿ ತುಂಬ ನಾನು ಮನೆ ಒರೆಸೋದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಪೂಜೆನೆಲ್ಲ ಮಾಡಾಯಿತು. ಇದನ್ನು ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ದೇವರು ಟೆಂಪಲ್ ಏನಿದೆ ಸ್ವಲ್ಪ ಮೇಲ್ಗಡೆ ಎತ್ತರ ಇದೆ, ಹಾಗಾಗಿ ಮಾಡೋಕ್ಕಾಗಲ್ಲ ಅದನ್ನು. ಪೂಜೆ ಮಾಡಬೇಕಾದ್ರೆ ಪೂಜೆ ಆದಮೇಲೆ ನಾನು ಶೂಟ್ ಮಾಡಿದ್ದೆ. ಈ ಕಡೆ ಕುಕ್ಕರಲ್ಲಿ ಕಾಳು ಬೇಯಿಸೋಕೆ ಹಾಕಿದ್ದೆ ನಾನು. ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಕಾಳು ಪಲ್ಯ ಮಾಡೋಣ ಅಂತ. ಅದನ್ನು ಕಾಳು ಬೆಂದಿದೆ ಆಲ್ರೆಡಿ, ಅದಕ್ಕೆ ಅಂತ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಕಾಳೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಟ್ಸಾರು ಮತ್ತು ಕಾಳು ಇದು ತುಂಬ ಚೆನ್ನಾಗಿರುತ್ತೆ. ನನಗೆ ಕಟ್ಸಾರಿಗಿಂತ ಕಾಳು ಪಲ್ಯ ಇಷ್ಟ. ಯಾರಿಗೇ ಆಗಲಿ ಕಾಳು ತುಂಬ ಟೇಸ್ಟ್ ಕೊಡುತ್ತೆ ಅಲ್ವಾ. ಸೊ ಅದರಲ್ಲೂ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ತುಂಬ ಕಾಂಬಿನೇಷನ್, ತುಂಬ ಸಖತ್ತಾಗಿರುತ್ತೆ ಅದು. ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು, ಮತ್ತು ನೀರು ಸಪ್ರೇಟಾಗಿಟ್ಟೆ. ಈ ಕಡೆ ಎಲ್ಲ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಮೊದಲೇ, ಕೊಬ್ಬರಿ ಅದನ್ನೆಲ್ಲ. ಈ ಕಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಉದ್ದುದ್ದಿಗೆ, ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಅದ್ರ ಜೊತೆಗೆ ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ. ಆಮೇಲೆ ತೆಂಗಿನ ತುರಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ತೆಳಗಡೆ ಇಳಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಟೆ. ಮತ್ತು ಇನ್ನೊಂದು ಕಡೆ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು, ಮತ್ತು ಈರುಳ್ಳಿ, ಟೊಮೆಟೊ, ಸಾಸಿವೆ, ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಹಾಕಿ, ಅದಾದಮೇಲೆ ಕಾಳೆಲ್ಲ ಅದಕ್ಕೆ ಹಾಕ್ಬಿಟ್ಟು ನಾನು ಎಲ್ಲ ಇದು ಮಾಡಿದೆ. ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲ ಮಸಾಲೆನೆಲ್ಲ, ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೆ, ಒಂದು ಸ್ವಲ್ಪ ಬೇಯಲಿ ಅಂತ. ಇವಾಗೇನು ಅರ್ಜೆಂಟ್. ಇದು ನೈಟ್ ಊಟದ್ದು. ನಮ್ಮ ಮನೆಯವ್ರು ಬಂದರು. ಆಲ್ರೆಡಿ ಪಲ್ಯ ಎಲ್ಲ ಇತ್ತೆಲ್ಲ ಮಾಡ್ಕೊಂಡಿದ್ದೆ. ಚಪಾತಿ ಮಾಡ್ಕೊಂಡಿದ್ದೆ ರಾತ್ರಿ. ಚಪಾತಿನೆಲ್ಲ ಈಗ ರಾತ್ರಿ ಮಾಡಿಟ್ಕೊಂಡಿದ್ದೆ, ಹಾಗಾಗಿ ಊಟ ರೆಡಿ ಆಗೋಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿದ ಮೇಲೆ.